ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ವಡ್ಡರ ಗುರುಪೀಠದ ಆವರಣದಲ್ಲಿ ಜುಲೈ 19ರಂದು ನಡೆಯಲಿರುವ ಭವ್ಯ ಬೋವಿ ವಡ್ಡರ ಜನೋತ್ಸವದ ಸಿದ್ಧತೆಗಳು ಭರದಿಂದ ಸಾಗಿವೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಸಮಾಜದ ಮುಖಂಡ ವಿ.ಎಸ್. ಯಲ್ಲಪ್ಪ ಜಮಾದಾರ್ ರಾಯಚೂರು ಜಿಲ್ಲೆಯಿಂದ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ 17ನೇ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ 28ನೇ ಲಾಂಛನ ದೀಕ್ಷಾ ಮಹೋತ್ಸವದ ಅಂಗವಾಗಿ ಜನೋತ್ಸವವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರು, ಶಾಸಕರು, ಮಾಜಿ ಸಚಿವರು, ಐಎಎಸ್ ಹಾಗೂ ಕೆಎಎಸ್ ಅಧಿಕಾರಿಗಳು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿ 90% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ರಕ್ತದಾನ ಶಿಬಿರ, ವಿಶೇಷ ವಿಚಾರ ಸಂಕಿರಣ, ಸಾಧಕರಿಗೆ ಸನ್ಮಾನ, ಹಸಿರೋತ್ಸವ ಹಾಗೂ ವಧುವರರ ಸಮಾವೇಶ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವು ಜುಲೈ 19ರಂದು ಬೃಹತ್ ಮಟ್ಟದ ಬೋವಿ ಜನೋತ್ಸವ, ಬೋವಿ ವಡ್ಡರ ಜನೋತ್ಸವ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಪ್ರತಿಭಾ ಪುರಸ್ಕಾರ ಸುಮಾರು 1080 ಜನಕ್ಕೆ ಈಗಾಗಲೇ IAS, IPS ಮತ್ತು SLC, PVC ಪದವಿಯಲ್ಲಿ 90% ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿಯಾಗಿ ಬೋವಿ ವಡ್ಡರ ವಧುವರರ ಇದು ಅಧಿವೇಶನ, ಇವೆಲ್ಲ ಕೂಡ ಕಾರ್ಯಕ್ರಮಗಳು ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರದ ಮತ್ತು ಗ್ರಾಮಾಂತರದ 30 ಬಸ್ಸುಗಳೇನಂತ ಈಗಾಗಲೇ ನಿನ್ನೆ ಬುಕ್ ಮಾಡಿದ್ದೀವಿ ಮತ್ತು ರಾಯಚೂರು ಜಿಲ್ಲೆಯಾದ್ಯಂತ ಸುಮಾರು 100 ಬಸ್ಗಳಿಂದ ಸುಮಾರು 10,000 ಜನಸಂಖ್ಯೆಯನ್ನು ಒಂದು ಚಿತ್ರದುರ್ಗ ಕಾರ್ಯಕ್ರಮಕ್ಕೆ ನಾವು ಹೋಲಿದ್ದೇವೆ. ಈಗಾಗಲೇ ರಾಯಚೂರು ನಗರ ಮತ್ತು ಗ್ರಾಮದ 30 ಬಸ್ಗಳನ್ನು ನಿನ್ನೆ ಬುಕ್ ಮಾಡಿದ್ದೀವಿ. ಆ ಕಡೆ ನಂತರ 12,50,2,000 ರೂಪಾಯಿನ ಫುಲ್ ಇದು ಕೊಟ್ಟು ರಸೀದಿಗಳು ತಗೊಂಡಿದ್ದೀವಿ. ಹಾಗಾಗಿ ಏನಂದ್ರೆ ಸುಮಾರು ರಾಜ್ಯಾದ್ಯಂತ ಒಂದು 3 ಲಕ್ಷದಿಂದ 4 ಲಕ್ಷ ಒಂದು ಜನಸಂಖ್ಯೆ ಸೇರಿಬಿಟ್ಟಿದೆ. ವಿಭಾಗ ಮಟ್ಟದಲ್ಲಿ ಒಂದು ಸಿದ್ದುಬಂಡಿ ನೇತೃತ್ವದಲ್ಲಿ ಒಂದು 5 ಜನ ಸಂತೆಯನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಪ್ರವಾಸ ಮಾಡಿದ್ದಾರೆ. ಆ ಸಂತೆಯಲ್ಲಿ ದೂಪುರ ಮತ್ತು ಅಶೋಕಮುರುಡ್ಡಿ, ತಿಪ್ಪಣ್ಣ ಒಡೆಯರಾಜು, ರಾಮಾಂಜನೇಯ ಅವರ ನೇತೃತ್ವದಲ್ಲಿ ಒಂದು ತಂಡ ಈಗಾಗಲೇ ಕಲ್ಯಾಣ ಕರ್ನಾಟಕ ಪ್ರವಾಸ ಕೈಗೊಂಡಿದೆ. ಆ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಜಿಲ್ಲೆಯ ಸಿದ್ಧತೆ ಏನಂದ್ರೆ ದೂಪುರ ಅಂತ ಅವರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದ ತೀರ್ಮಾನದಂತೆ ಯಾರನ್ನೊಬ್ಬರನ್ನು ತಗೊಳ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. 3ನೇದು ವಿಧಾನ ಪರಿಷತ್ ಸದಸ್ಯ ಸ್ಥಾನದಲ್ಲಿ ಯಾವುದೇ ಪಕ್ಷದಲ್ಲಿ ನಮ್ಮ ಸಮಾಜದವರಿಗೆ MLC ಶಾಸಕ ಸ್ಥಾನ ಇಲ್ಲ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮವರಿಗೆ MLA ಸ್ಥಾನ ಕೊಡಬೇಕು. ಹಾಗೆ ರಾಜ್ಯದಲ್ಲಿರುವಂಥ 200 ನಿಗಮ ಮಂಡಲಗಳಲ್ಲಿ ನಮ್ಮ ಸಮಾಜದವರಿಗೆ ಕೇವಲ ಬೋವಿ ನಿಗಮ ಮಾತ್ರ ಸೀಮಿತ ಆಗಿದೆ. ಇನ್ನು ಉಳಿದಂಥ ನಿಗಮಗಳು ನಮ್ಮವ್ರನ್ನ ಯಾರನ್ನೂ ಸಮಿತಿ ಅಧ್ಯಕ್ಷರಾಗಲಿ ರಾಜ್ಯದ ನಿರ್ದೇಶಕರಾಗಿ ನೇಮಕ ಮಾಡಿಲ್ಲ. ಇನ್ನಿತರ ಬೇಡಿಕೊಳ್ಳಿದೆ ನಮಗೆಲ್ಲ. ಈಗಾಗಲೇ ನಾವೆಲ್ಲ ಮಂಡ್ಯದ ಅಮಾವಾಸ್ಯೆ ಶುಭಾಶಯಗಳು. ನಾನು ಹೇಳಕ್ಕೆ ಇಷ್ಟಬಯಸ್ತೀನಿ, ನಮ್ಮ ರಾಯಚೂರು ಜಿಲ್ಲೆಯಲ್ಲೇ 7 ತಾಲೂಕಿದೆ. 7 ತಾಲೂಕಿನಲ್ಲಿ ಇರತಕ್ಕಂಥ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾವ ತಾಲೂಕಿನಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆ ಅಧ್ಯಕ್ಷರುಗಳಿಗೆ, ಅವ್ರನ್ನ ಭೇಟಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ಬಸ್ ರೆಡಿ ಇರ್ತದೆ. ರಾಯಚೂರಿನಲ್ಲೇ ಗ್ರಾಮಾಂತರಕ್ಕೆ ಒಂದು ಬಸ್ಸು, ಸಿಟಿಗೆ ಒಂದು ಬಸ್ ಅಂತ ಮಾಡಿದ್ದೀವಿ. ಹಾಗಾಗಿ ದಯಮಾಡಿ ಮಹಿಳೆಯರು ಮಾತ್ರ ವಿಶೇಷವಾಗಿ ನಾನು ಪುರುಷರನ್ನಲ್ಲೇ ಕೈ ಮುಗಿದು ಕೇಳ್ಕೊಳ್ತೀನಿ. ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮಹಿಳೆಯರನ್ನ ಭಾಗವಹಿಸಿದ್ರೆ ಅದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಕಾರಣ ಮಹಿಳೆಯರಂತ ಅಂತೇಳಿ ನಾನು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದಿಸ್ತೀನಿ.